ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೋಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಯಶು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೊಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಏನು ಪ್ರಾಡಕ್ಟ್ ಅಂತಂದರೆ ಇದು ಜಿಯೋಮಿ ರೋಬೋಟಿಕ್ ವ್ಯಾಕ್ಯೂಮ್ ಮಾಪ್ 2 Pro MI ಅವ್ರದ್ದು. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಮನೆನ ಒರೆಸಿ ಗುಡಿಸೋದಕ್ಕೆ ಯೂಸ್ ಆಗೋವಂಥ ಪ್ರಾಡಕ್ಟು. ಸೊ ಇದ್ರದ್ದು ಏನೇನು ಫೀಚರ್ಸ್ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಇದೇ ಆ ಪ್ರಾಡಕ್ಟು. ಲೈಕ್ ಫೀಚರ್ಸ್ ಏನೇನಂತಂದರೆ, ಸೊ ಈ ಪ್ರಾಡಕ್ಟ್ಗೆ ಇವ್ರು ಯೂಸ್ ಮಾಡಿರೋದು LDS ನ್ಯಾವಿಗೇಷನ್ ಸಿಸ್ಟಮು. ಸೊ ಇದು ವಿಚ್ ಈಸ್ ಲೇಸರ್ ಬೇಸ್ಡ್ ಸಿಸ್ಟಮು. ಸೊ ಲೇಸರ್ ಬೇಸ್ಡ್ ಇರೋದ್ರಿಂದ ಇದು ಮನೇನ ಕ್ಲೀನಾಗಿ ಮ್ಯಾಪಿಂಗ್ ಮಾಡ್ಕೊಳ್ಳುತ್ತೆ ಮತ್ತು ಟ್ರ್ಯಾಕ್ ಕೂಡ ಮಾಡ್ಕೊಳ್ಳುತ್ತೆ. ಮತ್ತು ಏನಾದರೂ ಅಬ್ಸ್ಟೆಕಲ್ ಇದ್ರೂ ಕರೆಕ್ಟಾಗಿ ಮ್ಯಾಪ್ ಮಾಡ್ಕೊಳ್ಳುತ್ತೆ, ಏನೇನು ಅಬ್ಸ್ಟೆಕಲ್ಸ್ ಇದೆ ಯಾವ ಜಾಗದಲ್ಲಿ ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಲೇಸರ್ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ. ನೆಕ್ಸ್ಟ್ ಬಂದ್ಬಿಟ್ಟು 3000 ಪ್ಯಾಸ್ಕಲ್ ಪವರ್ಫುಲ್ ಸೆಕ್ಷನ್ ಏನಕ್ಕೆ ಅಂದರೆ ಎಲ್ಲಾದರೂ ಧೂಳೆಲ್ಲ ಇದ್ದರೆ ಕರೆಕ್ಟಾಗಿ ಆ ಧೂಳನ್ನೆಲ್ಲ ತೆಗಿಯೋದಕ್ಕೆ ಯೂಸ್ ಆಗೋವಂಥದ್ದು. ಸೊ ಅದೇ ಆ ಸೆಕ್ಷನ್ ಪವರ್ ಬಂದ್ಬಿಟ್ಟು 3000 ಪ್ಯಾಸ್ಕಲ್ ಇರೋದು. ಬೇರೆ ಎಲ್ಲ ನಾವು ಚೆಕ್ ಮಾಡಿದಾಗ ಲೈಕ್ 1800 2000 ಅರೌಂಡ್ 2000 ಪ್ಯಾಸ್ಕಲ್ ಇತ್ತು. ಸೊ ನಾವು ನೋಡ್ದಂಗೆ MI ಅವ್ರದ್ದೇನೆ 3000 ಜಾಸ್ತಿ ಇದ್ದಿದ್ದು, 3000 ಪ್ಯಾಸ್ಕಲ್ ಇದ್ದಿದ್ದು. ಸೊ ಅದಕ್ಕೆ ನಾವು ಇದನ್ನು ಆಪ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇದರಲ್ಲಿ ನೋಡ್ತಾ ಇದ್ರೆ ನೀವು ಫ್ರೀಕ್ವೆನ್ಸಿ ವೈಬ್ರೇಷನ್ ಮಾಪಿಂಗ್ ಸಿಸ್ಟಮ್, ಲೈಕ್ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ ಮಾಪಿಂಗ್ ಸಿಸ್ಟಮ್ ಇದೆ. ಏನಂತಂದರೆ ಕ್ಲೋತ್ ಇರುತ್ತೆ, ಮಾಪ್ ಮಾಡೋದಕ್ಕೆ ಒಂದು ಕ್ಲೋತ್ ಇರುತ್ತೆ, ಅದು ಲೈಕ್ ಹೈ ಫ್ರೀಕ್ವೆನ್ಸಿನಲ್ಲಿ ರನ್ ಆಗುತ್ತೆ ಆ ಮಾಪಿಂಗು. ಸೊ ವೈಬ್ರೇಷನ್ಸ್ ಜಾಸ್ತಿ ಬರೋದ್ರಿಂದ ಕ್ಲೀನಾಗಿ ಫ್ಲೋರ್ನ ಕ್ಲೀನಾಗಿ ಮಾಪ್ ಮಾಡುತ್ತೆ. ಸೊ ನೆಕ್ಸ್ಟ್ 19 ಸ್ಮಾರ್ಟ್ ಸೆನ್ಸರ್ಸ್ ಇದೆ. ಅಂದರೆ 19 ಸೆನ್ಸರ್ಸ್ ಹಾಕಿರೋದ್ರಿಂದ ಕರೆಕ್ಟಾಗಿ ಸೆನ್ಸ್ ಮಾಡುತ್ತೆ. ಲೈಕ್ ಎಲ್ಲಾದರೂ ವ್ಯಾಕ್ಯೂಮ್ ಮಾಡಬೇಕಾದ್ರೆ ಇಲ್ಲ ಮಾಪಿಂಗ್ ಮಾಡಬೇಕಾದ್ರೆ ಏನಾದರೂ ಅಬ್ಸ್ಟೆಕಲ್ಸ್ ಸಿಕ್ಕಿದ್ರೆ ಕರೆಕ್ಟಾಗಿ ಸೆನ್ಸ್ ಮಾಡಿಬಿಟ್ಟು ಅದು ಹೇಳ್ತಾ ಹೋಗುತ್ತೆ. ಏನು ಲೈಕ್ ಏನಾದರೂ ಅಬ್ಸ್ಟೆಕಲ್ ಇದ್ದರೆ ಕ್ಲಿಯರ್ ಔಟ್ ದಿ ಅಬ್ಸ್ಟೆಕಲ್ಸ್ ಆ ಥರ ಹೇಳ್ತಾ ಹೋಗುತ್ತೆ. ಸೊ 19 ಸ್ಮಾರ್ಟ್ ಸೆನ್ಸರ್ ಇದೆ. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು, ಸೊ ಈ ವ್ಯಾಕ್ಯೂಮ್ ರೋಬೋಟ್ನ ಹೇಗೆ ಕಂಟ್ರೋಲ್ ಮಾಡಬೇಕಂತ ಹೇಳಿ, ಒಂದು MI ಹೋಮ್ ಕಂಟ್ರೋಲ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದರಿಂದ ನೀವು ಆಪ್ರೇಟ್ ಮಾಡ್ಬೋದು. ಸೊ ಅದರಲ್ಲಿ ನೀವು ಲೈಕ್ ಆ ಮೊಬೈಲ್ ಆ್ಯಪಿಂದನೇ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು, ಪಾಸ್ ಮಾಡ್ಬೋದು. ನಿಮ್ಗೆ ಏನೇನು ಆಪ್ಷನ್ಸ್ ಬೇಕು ಸೆಟ್ ಮಾಡ್ಕೊಳ್ಳೋದಕ್ಕೆ ನೀವು MI ಹೋಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದರಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು. ಆ್ಯಕ್ಚುಲಿ ಇನ್ನೂ ಒಂಥರ ಕಂಟ್ರೋಲ್ ಮಾಡ್ಬೋದು. ಲೈಕ್ ನಿಮ್ಗೆ ಯಾರಿಗಾದ್ರೂ ಮನೆಯಲ್ಲೇ ಅಲೆಕ್ಸಾ ಇಟ್ಕೊಂಡಿದ್ರೆ ಇಲ್ಲ ಗೂಗಲ್ ಅಸಿಸ್ಟೆನ್ಸಿಂದ ಏನಾದ್ರೂ ನೀವು ಕಂಟ್ರೋಲ್ ಮಾಡಬೇಕಂದ್ರೆ ವಾಯ್ಸ್ ಕಂಟ್ರೋಲ್ ಕೂಡ ಇದಕ್ಕೆ ಆಪ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಇದೆ. ಒಂದು ಡಸ್ಟ್ಗೆ, ಇನ್ನೊಂದು ವಾಟರ್ ಟ್ಯಾಂಕು. ಸೊ ಡಸ್ಟ್ ಅಂತಂದರೆ ಲೈಕ್ ಎಲ್ಲ ವ್ಯಾಕ್ಯೂಮ್ ಮಾಡಿದಾಗ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತಲ್ಲ, ಅದು ಒಂದು ಕಂಪಾರ್ಟ್ಮೆಂಟ್. ಆ ಡಸ್ಟ್ ಕಂಪಾರ್ಟ್ಮೆಂಟ್ನ ನೀವು ರಿಮೂವ್ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡಿ ಮತ್ತೆ ಹಾಕ್ಬೋದು. ನೆಕ್ಸ್ಟ್ ವಾಟರ್ ಟ್ಯಾಂಕು, ಮಾಪ್ ಮಾಡೋದಕ್ಕೆ ವಾಟರ್ ಹಾಕೋದಕ್ಕೆ ಒಂದು ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇದಕ್ಕೆ ನಾವು ವಾಟರ್ ಹಾಕಬೇಕಂತಂದರೆ ಫಿಲ್ಟರ್ ವಾಟರ್ ಯೂಸ್ ಮಾಡಬೇಕು. ಜಸ್ಟ್ ನಾವು 250 ml ಆಫ್ ವಾಟರ್ನ ಯೂಸ್ ಮಾಡಿದ್ರೆ ಸಾಕು ಇದಕ್ಕೆ. ಸೊ ಇದು ಇದ್ರದ್ದು ಫೀಚರ್ಸು. ಸೊ ಈ ಪ್ರಾಡಕ್ಟ್ ಬೈ ಮಾಡಿದಾಗ ಏನೇನು ಆಕ್ಸೆಸರೀಸ್ ಇದೆ ಅಂತ ಹೇಳಿ ಚೆಕ್ ಮಾಡೋಣ ಬನ್ನಿ. ಸೊ ಈ ಪ್ರಾಡಕ್ಟ್ ನೀವು ಬೈ ಮಾಡಿದಾಗ ಒಂದು ಚಾರ್ಜಿಂಗ್ ಡಾಕ್ ಇರುತ್ತೆ, ಹಾಗೆ ಅದ್ರ ಕೇಬಲ್ ಇರುತ್ತೆ. ನೆಕ್ಸ್ಟ್ ಇದು ಆ್ಯಕ್ಚುಯಲ್ ಪ್ರಾಡಕ್ಟ್. ಇದು ಆ್ಯಕ್ಚುಯಲ್ ಪ್ರಾಡಕ್ಟು. ಹಾಗೆ ಅದ್ರ ಜೊತೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಬ್ರಷ್ ಸಿಗುತ್ತೆ, ಮತ್ತು ಒಂದು ಮಾಪಿಂಗ್ ಕ್ಲೋತ್ ಎಕ್ಸ್ಟ್ರಾ ಈ ಥರ ಈ ಪ್ಯಾಡಿಂಗ್ ಒಂದು ಎಕ್ಸ್ಟ್ರಾ ಸಿಗುತ್ತೆ. ಏನಕ್ಕೆ ಅಂದರೆ ಲೈಕ್ ಈ ಮಾಪಿಂಗ್ ಕ್ಲೀನರ್ ಬ್ರಷ್, ವ್ಯಾಕ್ಯೂಮ್ ಕ್ಲೀನರ್ ಬ್ರಷು ಮತ್ತು ಈ ಮಾಪಿಂಗ್ ಪ್ಯಾಡ್ನ ಏನಾದರೂ ಮಿಡಲಲ್ಲಿ ಏನಾದರೂ ಕಿತ್ತೋಯ್ತು ಇಲ್ಲ ಬ್ರೇಕ್ ಆಯಿತು ಅಂತಂದರೆ ನೀವು ಇದನ್ನು ಎಕ್ಸ್ಟ್ರಾ ಕೊಟ್ಟಿರೋದನ್ನ ಯೂಸ್ ಮಾಡ್ಕೋಬೋದು. ಸೊ ಅಕಸ್ಮಾತ್ ಏನೂ ಆಗಿಲ್ಲ, ಆಲ್ರೆಡಿ ಕೊಟ್ಟಿರೋದು ಇದರ ಪ್ರಾಡಕ್ಟಲ್ಲೇ ಏನು ಇನ್ಸ್ಟಾಲ್ ಮಾಡಿರ್ತಾರೆ ಅದು ಇಫ್ ಇಟ್ ಈಸ್ ವರ್ಕಿಂಗ್ ಫೈನ್, ದೆನ್ ಯು ಕ್ಯಾನ್ ಗೋ ವಿತ್ ಲೈಕ್ ಆಫ್ಟರ್ 6 months ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಸೊ ಎವ್ರಿ 6 months ನೀವು ಈ ವ್ಯಾಕ್ಯೂಮ್ ಕ್ಲೀನರ್ ಬ್ರಷು ಮತ್ತು ಈ ಪ್ಯಾಡ್ನ ಚೇಂಜ್ ಮಾಡ್ಕೋಬೇಕು. ಸೊ ಇವಾಗ 2 ಇದೆ, ಆಮೇಲೆ ಏನು ಮಾಡೋದು, 1 year ಆದಮೇಲೆ ಏನು ಮಾಡೋದು ಅಂತಂದರೆ ಲೈಕ್ MI ಸ್ಟೋರಲ್ಲಿ ಕೂಡ ಈ ಆಕ್ಸೆಸರೀಸ್ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ MI ಅವ್ರಿಗೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ನೀವು ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ನಿಮ್ಮ ಮನೆಗೆ ಡೆಲಿವರಿ ಮಾಡ್ತಾರೆ. ಹಾಗೆ ಒಂದು ಬ್ರಷ್ ಕೊಟ್ಟಿದ್ದಾರೆ. ಈ ಬ್ರಷ್ ಏನಂತಂದರೆ ಪ್ರಾಡಕ್ಟ್ ಮೇಲೆ ಏನಾದರೂ ಧೂಳಿದ್ರೆ ಕ್ಲಿಯರ್ ಔಟ್ ಮಾಡ್ಕೊಳ್ಳೋದಕ್ಕೆ, ಪ್ರಾಡಕ್ಟ್ನ ಕ್ಲೀನ್ ಮಾಡೋದಕ್ಕೆ ಒಂದು ಚಿಕ್ಕ ಬ್ರಷ್ ಕೊಟ್ಟಿದ್ದಾರೆ, ಕ್ಯೂಟ್ ಆಗಿದೆ.
ಸೊ ಈಗ ಇನ್ನೊಂದು ಕ್ವಶನ್ ಬರೋದು, ಈ ಪ್ರಾಡಕ್ಟ್ ವ್ಯಾರಂಟಿ ಎಷ್ಟಿದೆ ಮತ್ತು ಈ ಪ್ರೈಸ್ ಎಷ್ಟಿದೆ ಅಂತ ಹೇಳಿಬಿಟ್ಟು. ವ್ಯಾರಂಟಿ ಬಂದ್ಬಿಟ್ಟು 1 ಇಯರು. ನೀವು ಎಕ್ಸ್ಟ್ರಾ ಬೇಕಂತಂದ್ರೂ ಪರ್ಚೇಸ್ ಮಾಡ್ಬೋದು. 1500 ಕೊಟ್ಟರೆ 1 ಇಯರ್ ಎಕ್ಸ್ಟ್ರಾ ವಾರಂಟಿ ಕೊಡ್ತಾರೆ. ಸೊ ನಾನೇನು ಆ ವಾರಂಟಿ ತೊಗೊಂಡಿಲ್ಲ, ನಂಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು. ಏನೇ ಅಂದ್ರೂ ಮಿನಿಮಮ್ ಅಂದ್ರೆ ಒಂದು ಪ್ರಾಡಕ್ಟ್ ಆಲ್ಮೋಸ್ಟ್ 1.5 ಇಯರ್ to 2 ಇಯರ್ಸ್ ಚೆನ್ನಾಗೇ ವರ್ಕ್ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಸೊ ಅದಕ್ಕೆ ನಾನು ತೊಗೊಂಡಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಸಿಂಗು. ನಾವು ಅಮೆಝಾನಲ್ಲಿ ಚೆಕ್ ಮಾಡಿದಾಗ ಪ್ರೈಸ್ ಇದ್ರದ್ದು ಬಂದ್ಬಿಟ್ಟು 30,000 ಇತ್ತು. ಸೊ ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡಿದ್ರು ಕೂಡ 28.5ಗೆ ಸಿಗ್ತಾ ಇತ್ತು ನನಗೆ. ನಾನು MI ಆ್ಯಪಿಗೆ ಹೋಗಿ ಅಂದರೆ MI ಸ್ಟೋರಿಗೆ ಹೋಗಿ ಚೆಕ್ ಮಾಡಿದೆ ಆನ್ಲೈನಲ್ಲಿ. ಸೊ ಅಲ್ಲಿ 28,000 ಇತ್ತು. ಸೊ ಕ್ರೆಡಿಟ್ ಕಾರ್ಡು ನಾನು ICICIದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರಿಂದ ನನಗೆ 26,500ಗೆ ಸಿಕ್ತು. 1,500 ಕಮ್ಮಿ ಆಯಿತು ನನಗೆ. ಪ್ರಾಡಕ್ಟ್ ಫೀಚರ್ಸ್ ನೋಡಿದಾಯಿತು. ಇವಾಗ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡೋಣ. ಆ್ಯಕ್ಚುಲಿ ನೀವು ಒನ್ಸ್ ಈ ಪ್ರಾಡಕ್ಟ್ನ ಬೈ ಮಾಡಿದ್ಮೇಲೆ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಅಂತ ಹೇಳಿ MI ಕಂಪ್ನಿಯಿಂದನೇ ಕಳಿಸ್ಕೊಡ್ತಾರೆ. ಒಬ್ಬರು ಬರ್ತಾರೆ ಮನೆಗೆ ವಿತಿನ್ 2 ಡೇಸಲ್ಲಿ. ಅವ್ರು ಬಂದು ಈ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಒನ್ಸ್ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ನೀವು ಯಾವಾಗ ಆನ್ ಮಾಡ್ತೀರಾ, ಇದು ಫಸ್ಟ್ ನೀವು ಇಡೀ ಮನೇನ ಮ್ಯಾಪ್ ಮಾಡ್ಕೋಬೇಕು, ಮ್ಯಾಪ್ ಮಾಡೋದಕ್ಕೆ ಬಿಡಬೇಕು. ಸೊ ಒನ್ಸ್ ಅಂದರೆ ಲೇಸರ್ ಟೆಕ್ನಾಲಜಿ ಯೂಸ್ ಮಾಡಿರೋದು ಅಂತ ಹೇಳಿದ್ನಲ್ಲ, ಆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಮ್ಮ ಮನೆ ಇಡೀ ಕಾರ್ಪೆಟ್ ಏರಿಯಾನ ಮ್ಯಾಪ್ ಮಾಡ್ಕೊಳ್ಳುತ್ತೆ. ನೀವು ಒಂದ್ಸಲ ಮ್ಯಾಪ್ ಮಾಡಿಕೊಂಡ್ರೆ ಪುನಃ ಏನು ಮ್ಯಾಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮ್ಗೇನಾದರೂ ಮ್ಯಾಪ್ ಮಾಡ್ಕೊಳ್ಳೋದು ಕಷ್ಟ ಅಂತಂದರೆ ಇನ್ಸ್ಟಾಲೇಷನ್ಗೆ ಅಂತ ಬಂದಿರ್ತಾರಲ್ಲ ಅವ್ರ ಕೈಲೇ ನೀವು ಸೆಟ್ ಮಾಡಿಸ್ಕೋಬೋದು. ಸೊ ಇದು ಒನ್ಸ್ ನೀವು ಸೆಟ್ ಮಾಡಿಸಿದ್ಮೇಲೆ ನೇಮ್ ಕೊಡ್ತಾ ಹೋಗುತ್ತೆ. ಕಿಚನ್ನು, ಹಾಲು, ರೂಮ್ಸ್ ಎಲ್ಲ ಇರುತ್ತಲ್ಲ, ರೂಮ್ 1, ರೂಮ್ 2, ರೂಮ್ 3, ರೂಮ್ 4 ಅಂತ ಕೊಟ್ಟಿರುತ್ತೆ. ನಿಮ್ಗೆ ಅಕಸ್ಮಾತ್ ಇಡೀ ಮನೇನ ಏನು ಕ್ಲೀನ್ ಮಾಡಿಸೋದು ಬೇಡ, ಜಸ್ಟ್ ಹಾಲು ಕಿಚನ್ನ ಕ್ಲೀನ್ ಮಾಡಿಸ್ಬೇಕಂತಂದರೆ ಅಲ್ಲಿ ಆಪ್ಷನ್ ಸೆಟ್ ಮಾಡ್ಕೊಂಡಿರುತ್ತಲ್ಲ, ರೂಮ್ 1, ರೂಮ್ 2. ಸೊ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಜಸ್ಟ್ ಯಾವ ಏರಿಯಾ ಬೇಕಾಗುತ್ತೆ ಆ ಏರಿಯಾನ ಕ್ಲೀನ್ ಮಾಡ್ಕೊಬರುತ್ತೆ. ಸೊ ನೀವು ಒನ್ಸ್ ವ್ಯಾಕ್ಯೂಮ್ ಆರ್ ಮಾಪಿಗೆ ಸೆಟ್ ಮಾಡಿಬಿಟ್ಮೇಲೆ ಸ್ಟಾರ್ಟಿಂಗ್ ಏನು ಮಾಡುತ್ತೆ, ಇಡೀ ಬಾರ್ಡರ್ಸ್ನ ಒರೆಸ್ಕೊಬರುತ್ತೆ. ಅಂದರೆ ಇಡೀ ಬಾರ್ಡರ್ಸ್ನ ಕ್ಲೀನ್ ಮಾಡ್ಕೊಂಬರುತ್ತೆ. ದೆನ್ ಮಿಡಲ್ ಪೋರ್ಷನ್ನ ಕ್ಲೀನ್ ಮಾಡೋದು. ಇಲ್ಲಿ ಪಿಕ್ಚರಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೇನ ಹೇಗೆ ಮ್ಯಾಪ್ ಮಾಡ್ಕೊಂಡಿದೆ ಅಂತ ಹೇಳಿ. ನೋಡಿ, ರೂಮ್ 1, ರೂಮ್ 2, ರೂಮ್ 3 ಅಂತ ಹೇಳಿ ಮ್ಯಾಪ್ ಮಾಡ್ಕೊಂಡಿದೆ. ಸೊ ನೀವು ಮಾಡಬೇಕಾಗಿರೋದು, ಬಾತ್ರೂಮ್ಸನ್ನ ಕ್ಲೀನ್ ಮಾಡಿಸೋದು ಬೇಡ ಅಂತಂದರೆ ಬಾತ್ರೂಮ್ ಡೋರ್ನ ಲಾಕ್ ಮಾಡಿಬಿಟ್ಟು ನೀವು ಮ್ಯಾಪಿಂಗ್ ಮಾಡಿಸ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಸೊ ಈ ವಿಡಿಯೋ ನೋಡಬೇಕಾದ್ರೆ ನಿಮ್ಗೆ ಇನ್ನೊಂದು ಡೌಟ್ ಬಂದಿರುತ್ತೆ, ತುಂಬ ಸೌಂಡ್ ಬರುತ್ತಾ ಅಂತ ಹೇಳಿ. ಆ್ಯಕ್ಚುಲಿ ಆ ಸೌಂಡೇನು ತುಂಬ ಜಾಸ್ತಿ ಬರೋಲ್ಲ. ನಿಮ್ಮ ಮನೆಯಲ್ಲಿ ವಾಟರ್ ಪ್ಯೂರಿಫೈಯರು ಹಾಗೆ ವಾಷಿಂಗ್ ಮಿಷಿನ್ ಇರುತ್ತಲ್ಲ, ಆ ಸೌಂಡಿಗಿಂತನೂ ಈ ಸೌಂಡ್ ಕಮ್ಮಿ. ಸೊ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಅನಿಸ್ಬೋದು ಆ ಪ್ರಾಡಕ್ಟ್ನ ಮಾನಿಟರ್ ಮಾಡ್ತಾನೆ ಇರಬೇಕಂತ ಹೇಳಿ. ಮಾನಿಟರ್ ಮಾಡೋ ನೆಸೆಸಿಟಿ ಏನಿಲ್ಲ. ಒನ್ಸ್ ಅದ್ರ ಕೆಲಸ ಮುಗಿಸಿದ್ಮೇಲೆ ನೋಡಿ, ಇಲ್ಲಿ ಅದ್ರ ಪಾಡಿಗೆ ಅದು ಬಂದುಬಿಟ್ಟು ಚಾರ್ಜಿಂಗ್ ಡಾಕ್ ಹತ್ರ ಪ್ಲೇಸ್ ಆಗುತ್ತೆ. ಸೊ ಇದು ಆನ್ ಮಾಡಿಬಿಟ್ಟು ನಿಮ್ದು ಏನೇ ಕೆಲಸಗಳಿದ್ರೂ ನೀವು ಆರಾಮಾಗಿ ಮಾಡ್ಕೋತಾ ಇರ್ಬೋದು. ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ 2 ಕಂಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ ಅಂತ ಹೇಳಿ. ನಾನು ಇವಾಗ ಇಲ್ಲಿ ವಾಟರ್ ಕಂಟೈನರ್ ಕಂಪಾರ್ಟ್ಮೆಂಟ್ನ ರಿಮೂವ್ ಮಾಡ್ತಾ ಇರೋದು. ಸೊ ರಿಮೂವ್ ಮಾಡಿಬಿಟ್ಟು ನೀರು ಹಾಕೋಣ. ನೀವು ನೀರು ಹಾಕಬೇಕಾದ್ರೆ ಕೇರ್ಫುಲ್ಲಾಗಿರಿ. ಫಿಲ್ಟರ್ ವಾಟರೇ ಹಾಕಬೇಕು. ಹಾಗೆ ಲೈಝಾಲು, ಫಿನೈಲು ಆ ಥರದ್ದೇನು ಯೂಸ್ ಮಾಡಬಾರ್ದು. ಸೊ ಜಸ್ಟ್ 1 ಕಪ್ ಆಫ್ ವಾಟರ್ ಆದರೆ ಸಾಕು. ಸೊ ನಾನು ನೀರು ಹಾಕ್ಬಿಟ್ಟು ಅಲ್ಲಿ ಕ್ಯಾಪ್ ಕೊಟ್ಟಿರ್ತಾರೆ, ಜಸ್ಟ್ ಆ ಕ್ಯಾಪ್ ಓಪನ್ ಮಾಡಿ ನೀರು ತುಂಬಿಸಿದ್ಮೇಲೆ ಆ ಕ್ಯಾಪ್ನ ಹಾಗೆ ಕ್ಲೋಸ್ ಮಾಡಿ. ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ಆ ಕ್ಯಾಪ್ ಕ್ಲೋಸ್ ಆಗುತ್ತೆ. ಮಾಪ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಕ್ಲೋತ್ ಕೊಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ, ಆ ಕ್ಲೋತ್ನು ಕೂಡ ಈ ಕಂಟೈನರಲ್ಲೇ ಫಿಕ್ಸ್ ಮಾಡಿರ್ತಾರೆ. ಸೊ ಯಾರಿಗಾದ್ರೂ ಆ ಕ್ಲೋತ್ನ ವಾಶ್ ಮಾಡಿ ಎವ್ರಿಡೇಲೇ ವಾಶ್ ಮಾಡಬೇಕು, ಒಂದ್ಸಲ ಮಾಪ್ ಮಾಡಿಸಿದ್ಮೇಲೆ ಅಂತ ಅಂದರೆ ಜಸ್ಟ್ ಆ ಕ್ಲೋತ್ನ ರಿಮೂವ್ ಮಾಡ್ಬೋದು. ನೋಡಿ, ಈ ಕ್ಲೋತು ರಿಮೂವ್ ಮಾಡಿಬಿಟ್ಟು ಹಾಗೆ ಫಿಕ್ಸ್ ಮಾಡೋದು. ವಾಟರ್ ಕಂಟೈನರು ಪ್ರಾಡಕ್ಟ್ ಕೆಳಗಡೆ ಫಿಕ್ಸ್ ಮಾಡಿರ್ತಾರೆ. ಹಾಗೆ ಇವಾಗ ವಾಟರ್ ಕಂಟೈನರ್ ನೋಡಿದ್ವಲ್ಲ, ಡಸ್ಟ್ ಕಂಪಾರ್ಟ್ಮೆಂಟ್ ನೋಡೋಣ. ಡಸ್ಟ್ ಕಂಪಾರ್ಟ್ಮೆಂಟ್ ನೋಡಬೇಕಂದ್ರೆ ಪ್ರಾಡಕ್ಟ್ ಮೇಲ್ಗಡೆ ಒಂದು ಪ್ಲೇಟ್ ಥರ ಇರುತ್ತೆ, ಅದನ್ನು ಎತ್ಬಿಟ್ಟು ನೋಡಿ ಇಲ್ಲಿ ಡಸ್ಟ್ ಬಾಕ್ಸ್ ಇದೆ, ಇದನ್ನು ರಿಮೂವ್ ಮಾಡಬೇಕು, ಈಚೆ ತೆಗಿಬೇಕು. ಈಚೆ ತೆಗೆದ್ಮೇಲೆ ಆ ಬಾಕ್ಸಲ್ಲಿ ಒಂದು ಬಟನ್ ಇರುತ್ತೆ, ಆ ಬಟನ್ ಪ್ರೆಸ್ ಮಾಡಿ ಕ್ಯಾಪ್ ಓಪನ್ ಮಾಡಿದ್ರೆ ಏನೇನು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ ಹೇಳಿ ನೋಡ್ಬೋದು. ಆಮೇಲೆ ಆ ಡಸ್ಟ್ನ ಕ್ಲಿಯರ್ ಔಟ್ ಮಾಡಿಬಿಟ್ಟು ಹಾಗೆ ಜಸ್ಟ್ ಫಿಕ್ಸ್ ಮಾಡಬೇಕು. ನೋಡಿ, ಎಷ್ಟು ಚಿಕ್ಕ ಧೂಳು ಮನೆಯಲ್ಲಿತ್ತು ಅದೆಲ್ಲ ರಿಮೂವ್ ಮಾಡಿದೆ. ಏನೇ ಚಿಕ್ಕ ಪಾರ್ಟಿಕಲ್ ಇದ್ರೂ ಕೂಡ ಎಲ್ಲನೂ ಕ್ಲೀನಾಗಿ ಕ್ಲಿಯರ್ ಮಾಡುತ್ತೆ. ಒಂದು ಕೂದಲು ಬಿಡಲ್ಲ, ಎಲ್ಲ ಕೂದಲು ರಿಮೂವ್ ಮಾಡುತ್ತೆ. ಸೊ ನೀವು ಈ ಡಸ್ಟ್ ಕಂಪಾರ್ಟ್ಮೆಂಟ್ ಅಂದರೆ ಈ ಡಸ್ಟ್ ಬಾಕ್ಸಲ್ಲಿರೋ ಧೂಳನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಹಾಗೆ ಫಿಕ್ಸ್ ಮಾಡ್ಬೋದು.
ಎವ್ರಿಡೇ ಏನು ಡಸ್ಟ್ ಕಂಪಾರ್ಟ್ಮೆಂಟ್ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದಿನ ಲೈಕ್ 2 ದಿನ 3 ದಿನಕ್ಕೊಂದ್ಸಲ ಮಾಡಿಕೊಂಡ್ರು ನಡೆಯುತ್ತೆ. ಅದಾದಮೇಲೆ ನೀವು ಹಿಂದೆಗಡೆ ನೋಡ್ತಾ ಇರ್ಬೋದು, ಒಂದು ಬ್ರಷ್ ಅಂದರೆ ವ್ಯಾಕ್ಯೂಮ್ ಮಾಡಿಸೋದಕ್ಕೆ ಅಂತ ಹೇಳಿ ಒಂದು ಬ್ರಷ್ ಹಾಕಿರ್ತಾರೆ. ನೀವು ಆ ಬ್ರಷಲ್ಲೂ ಕೂಡ ಸ್ವಲ್ಪ ಕೂದಲೆಲ್ಲ ಇರುತ್ತೆ, ಅದನ್ನು ಕ್ಲಿಯರ್ ಔಟ್ ಮಾಡಿಬಿಟ್ಟು ಹಾಗೆ ಫಿಕ್ಸ್ ಮಾಡಬೇಕು. ಡಸ್ಟ್ ಬಾಕ್ಸ್ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಸೊ ನೀವು ಈ ಪ್ರಾಡಕ್ಟಿಂದನೇ ಅಲ್ಲಿ ಕೊಟ್ಟಿರೋ ಬಟನ್ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರೆ ಸೊ ಡಾಕಿಗೆ ಹೋಗಿ ಕುತ್ಕೊಂಡು ಚಾರ್ಜ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲ ಅಂತಂದರೆ ನೀವೇನಾದರೂ ಮಾಪಿಗೆ ಸೆಟ್ ಮಾಡಿದರೆ ಮಾಪಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ಪ್ರಾಡಕ್ಟ್ನ ನೋಡಿದ್ರಲ್ಲ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳಿ, ನನ್ನ ಓವರಾಲ್ ಎಕ್ಸ್ಪೀರಿಯೆನ್ಸ್, ನಾನು ಎಕ್ಸ್ಪೀರಿಯೆನ್ಸ್ ಏನು ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ನಲ್ಲಿ ನೀವು ಫಸ್ಟ್ ಚಾರ್ಜಿಂಗ್ ಕೆಪಬಿಲಿಟಿ ಇದೆ, ಅಂದರೆ ಚಾರ್ಜಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗಬೇಕಲ್ಲ. ಒಂದ್ಸಲ ನಾವು 100% ಚಾರ್ಜ್ ಮಾಡೋದಕ್ಕೆ ಅರೌಂಡ್ 3 hours ಬೇಕಾಗುತ್ತೆ. ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಅದನ್ನು ಈ ಪ್ರಾಡಕ್ಟ್ನ 3 to 4 times ಯೂಸ್ ಮಾಡ್ಬೋದು. 3 to 4 times ಅಂದರೆ ವ್ಯಾಕ್ಯೂಮ್ ಪ್ಲಸ್ ಮಾಪಿಂಗ್ ಎರಡು ಸೇರಿಸಿ 3 to 4 times ಯೂಸ್ ಮಾಡ್ಕೋಬೋದು. ನಮ್ಮನೆ ಅರೌಂಡ್ 1000 square foot ಕಾರ್ಪೆಟ್ ಏರಿಯಾ ಇರೋದ್ರಿಂದ ನಾನು ಒಂದ್ಸಲ ಚಾರ್ಜ್ ಮಾಡಿ 3 to 4 times ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಈ ಪ್ರಾಡಕ್ಟ್ನ 1 weekಯಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎವ್ರಿ ಡೇ ನಾನು ಯೂಸ್ ಮಾಡ್ತೀನಿ. ಇಟ್ಸ್ ನಾಟ್ ಲೈಕ್ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಯೂಸ್ ಮಾಡಲ್ಲ. ಎವ್ರಿ ಡೇ ವ್ಯಾಕ್ಯೂಮ್ ಪ್ಲಸ್ ಮಾಪಿಂಗ್ ಎರಡನ್ನೂ ಕೂಡ ಮಾಡಿಸ್ತೀನಿ. ನನಗೆ ಚೆನ್ನಾಗಿ ಅನ್ನಿಸ್ತು. ಡಸ್ಟ್ ಎಲ್ಲ ಕ್ಲೀನಾಗಿ ತೆಗೆಯುತ್ತೆ. ಮತ್ತು ಲೈಕ್ ಮಾಪಿಂಗ್ ಮಾಡಬೇಕಾದ್ರೂ ಕೂಡ ಏನಾದರೂ ಫುಡ್ ಪ್ರಿಂಟ್ ಎಲ್ಲ ಇದ್ದರೆ ಕ್ಲೀನಾಗಿ ಕ್ಲಿಯರ್ ಔಟ್ ಮಾಡಿರುತ್ತೆ, ಕ್ಲೀನಾಗಿ ಕ್ಲಿಯರ್ ಆಗುತ್ತೆ. ಇದು ಆ್ಯಕ್ಚುಲಿ ಈ ಪ್ರಾಡಕ್ಟು ಬೆಸ್ಟ್ ನನಗೆ ಅನಿಸುತ್ತೆ. ವರ್ಕಿಂಗ್ ವುಮೆನ್ಗಳು ಯಾರ್ಯಾರು ಇರ್ತಾರೋ ಅವರಿಗೆ ಇದು ಬೆಸ್ಟ್ ಅಂತ ಅನ್ನಿಸ್ದು. ಸೊ ಬ್ಯುಸಿ ಇರ್ತಾರೆ ಅಲ್ವಾ, ಅವ್ರ ಲೈಕ್ ಇದನ್ನು ಈ ಪ್ರಾಡಕ್ಟ್ನ ಒನ್ಸ್ ಸ್ಟಾರ್ಟ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡ್ಕೋತಾ ಇರುತ್ತೆ. ಸೊ ವ್ಯಾಕ್ಯೂಮ್ ಪ್ಲಸ್ ಮಾಪಿಂಗ್ ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊಳುತ್ತೆ ಅನ್ನೋದು ಸೆಕೆಂಡ್ ಪಾಯಿಂಟ್ ಆಗಿ ಬರುತ್ತೆ. ಸೊ ಟೈಮು ವ್ಯಾಕ್ಯೂಮ್ ಪ್ಲಸ್ ಮಾಪಿಂಗಿಗೆ ಅರೌಂಡ್ 40 to 45 minutes ತೊಗೊಳುತ್ತೆ. ಆ್ಯಕ್ಚುಲಿ ಇದರಲ್ಲಿ ಕಸ್ಟಮೈಸ್ ಆಪ್ಷನ್ಸ್ ಇದೆ. ಏನೇನಂತಂದರೆ ವ್ಯಾಕ್ಯೂಮ್ ಪ್ಲಸ್ ಮಾಪಿಂಗ್ ಆ್ಯಂಡ್ ಮಾಪಿಂಗ್ 3 types ಆಫ್ ಆಪ್ಷನ್ಸ್ ಇದೆ. ನಾನು ಯೂಶ್ವಲಿ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ವ್ಯಾಕ್ಯೂಮ್ ಪ್ಲಸ್ ಮಾಪಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಫಸ್ಟು ವ್ಯಾಕ್ಯೂಮ್ ಮಾಡಿಸ್ತೀನಿ, ದೆನ್ ಮಾಪಿಂಗ್ ಮಾಡಿಸೋದು. ಸೊ ವ್ಯಾಕ್ಯೂಮ್ ಪ್ಲಸ್ ಮಾಪಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಷ್ಟು ಕ್ಲಿಯರಾಗಿ ಕ್ಲೀನ್ ಆಗಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ವ್ಯಾಕ್ಯೂಮ್ ಮಾಡಿಸಿ ಆಮೇಲೆ ಮಾಪಿಂಗ್ ಮಾಡಿಸೋದು. ಸೊ ಇದಕ್ಕೆ ಟೈಮು ಬಂದುಬಿಟ್ಟು 40 to 45 minutes ಆಗುತ್ತೆ. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ, ಮನೆ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ. ನೆಕ್ಸ್ಟ್ ಅಂದರೆ ನಿಮಗೆ ಮನೆ ಕೆಲಸದವ್ರನ್ನ ಇಟ್ಕೊಂಡು ಅವರು ಯಾವ ಟೈಮಿಗೆ ಬರ್ತಾರೆ, ಈ ಟೈಮಿಗೆ ಬರ್ತಾರೆ, ಅವ್ರು ಬರೋ ಟೈಮಲ್ಲಿ ನಾವು ಬ್ಯುಸಿ ಇರ್ತೀವಿ, ಅಂದರೆ ಅವ್ರ ಟೈಮ್ಗೆ ನಾವು ಅಡ್ಜಸ್ಟ್ ಆಗಬೇಕು ಅನ್ನೋದು ಏನೂ ನೆಸೆಸಿಟಿ ಇಲ್ಲ. ಇದ್ರ ಪಾಡಿಗೆ ಒಂದ್ಸಲ ನಾವು ಆನ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಇನ್ನೊಂದು ನೀವೇನೋ ಒಂದು ಎಕ್ಸ್ಟ್ರಾ ವರ್ಕ್ ನೀವು ಇಲ್ಲಿ ಮಾಡಬೇಕಂತಂದರೆ ಏನಾದರೂ ಮನೆಯಲ್ಲಿ ಮ್ಯಾಟ್ಸ್ ಇರುತ್ತಲ್ಲ, ಆ ಮ್ಯಾಟ್ಸ್ನೆಲ್ಲ ಎತ್ತಿಟ್ಟಿರಬೇಕು. ಫಸ್ಟೇ ಎತ್ತಿಟ್ಟಿದ್ರೆ ಅದ್ರ ಪಾಡಿಗೆ ಹೋಗಿ ಕ್ಲೀನಾಗಿ ಕ್ಲೀನ್ ಮಾಡ್ಕೊಬರುತ್ತೆ. ಇನ್ ಕೇಸ್ ನೀವು ಮ್ಯಾಟ್ಸ್ ಏನಾದ್ರೂ ಮರ್ತಿದ್ರೆ, ಎತ್ತಿ ಇಡೋದೇನಾದರೂ ಮರ್ತಿದ್ರೆ ಆ ಮ್ಯಾಟ್ಸ್ ಮೇಲೆ ಹೋಗ್ಬಿಟ್ಟು ಲೈಕ್ ಅದೇನಾದರೂ ಸೆನ್ಸ್ ಮಾಡುತ್ತೆ ಮ್ಯಾಟ್ನ, ಅವಾಗ ಲೈಕ್ ವಾಯ್ಸ್ ಓವರ್ ಕೊಡುತ್ತೆ. ಏನಂತ ಅಂದರೆ ದೇರ್ ಇಸ್ ಎ ಅಬ್ಸ್ಟಕಲ್ ಹಿಯರ್, ಪ್ಲೀಸ್ ಕ್ಲಿಯರ್ ಇಟ್ ಔಟ್ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡುತ್ತೆ. ಸೊ ನಾವು ಅವಾಗ ಹೋಗ್ಬಿಟ್ಟು ಆ ಮ್ಯಾಟ್ಸು ಇಲ್ಲ ಬೇರೆ ಏನಾದರೂ ಅಬ್ಸ್ಟಕಲ್ಸ್ ಇದ್ದರೆ ಕ್ಲಿಯರ್ ಔಟ್ ಮಾಡ್ಬೋದು. ಸೊ ನನಗೆ ಖುಷಿ ಆಯಿತು ಪ್ರಾಡಕ್ಟ್ ನೋಡಿ. ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಮನೆ ನನಗೆ. ಸೊ ಯಾವುದೇ ಟೆನ್ಷನ್ ಇಲ್ಲ ಇವಾಗಂತೂ. ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ, ಮನೆ ಗಲೀಜಿದೆ ಅನ್ನೋದಕ್ಕೆ ಎಲ್ಲ ಕ್ಲೀನಾಗಿ ಕ್ಲಿಯರ್ ಔಟ್ ಮಾಡ್ತಾ ಇರೋದ್ರಿಂದ ಟೆನ್ಷನ್ ಫ್ರೀ ಆಗಿದ್ದೀನಿ. ಗುಡ್ ಪ್ರಾಡಕ್ಟ್. ಸೊ ಯಾರಾದರೂ ಈ ಪ್ರಾಡಕ್ಟ್ನ ಬೈ ಮಾಡಬೇಕಂತಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. MI ಆನ್ಲೈನ್ ಸ್ಟೋರ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಮೆಝಾನ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲಾಸ್ಟ್ ವಿಡಿಯೋ ಹಾಕಿದಾಗ ನಂಗೊಬ್ರು ಕಮೆಂಟ್ ಮಾಡಿದರು, ಶಶಿಕಲಾ ಅನ್ನೋರು. ಸೊ ನನ್ನ ಫಸ್ಟ್ ಡೇ ಹಾಕಿದ್ದ ಲಿಪ್ಸ್ಟಿಕ್ ಯಾವುದು ಅಂದರೆ ಮಾಂಟ್ರೋಸ್ ರೆಸಾರ್ಟ್ ವ್ಲಾಗಲ್ಲಿ ಫಸ್ಟ್ ಡೇ ಹಾಕಿದ್ದ ಲಿಪ್ಸ್ಟಿಕ್ ಶೇಡ್ ಬೇಕಂತ ಹೇಳಿ ನಾನು ಹಾಕಿದ್ದು ಫೇಸಸ್ ಕೆನಡಾ ಅವ್ರದ್ದು ಲಿಪ್ಸ್ಟಿಕ್ಕು. ವಿಡಿಯೋದಲ್ಲಿ ಕರೆಕ್ಟಾಗಿ ಯಾವ ಶೇಡ್ ಅಂತ ಗೊತ್ತಾಗಲ್ಲ. ಸೊ ನಾನು ಈ ಲಿಪ್ಸ್ಟಿಕ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.